Another day, another scam to circle, square and triangle. Little charms kuda hakidare. I really love it. This is the tumbler I purchased. ಈ ಸಾರಿ ಈ ವಿಡಿಯೋದಲ್ಲಿ ತೋರಿಸೋ ಯಾವುದೇ ಪ್ರಾಡಕ್ಟ್ ಸ್ಪಾನ್ಸರ್ಡ್ ಅಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಐ ಆಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಲಾಸ್ಟ್ ಮಂತ್ ತುಂಬಾನೇ ಐಟಮ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಯಾವ ಕ್ಯಾಟಗರಿಗೆ ಹಾಕಬೇಕು ಅಂತ ಗೊತ್ತಾಗ್ಲಿಲ್ಲ. ಅದನ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಇದೆಲ್ಲ ಯೂಸ್ಫುಲ್ ಆಗುತ್ತೆ. ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಪರ್ಚೇಸ್ ಮಾಡಿದೆ. ನಿಮಗೂ ಇದರಲ್ಲಿ ಯಾವುದಾದ್ರೂ ಒಂದೋ ಎರಡೋ ಐಟಮ್ಸು ಯೂಸ್ಫುಲ್ ಆದರೆ ಯು ಗೈಸ್ ಕ್ಯಾನ್ ಬೈ ಇಟ್. ಆ್ಯಂಡ್ ನಾನು ಯಾವಾಗಲೂ ವಿಡಿಯೋ ಸ್ಟಾರ್ಟ್ ಮಾಡೋ ಥರ ಚಿಕ್ಕ ಐಟಮಿಂದ ದೊಡ್ಡ ಐಟಮ್ನ ತೋರಿಸ್ಕೊಂಡು ಹೋಗ್ತೀನಿ. ಲೈಕ್ ಫಸ್ಟ್ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ನ ತೋರಿಸಿ ಲಾಸ್ಟಲ್ಲಿ ಏನೇನು ಕ್ಲೋತ್ಸ್ ಎಲ್ಲ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗಿವ್ ಅವೇ ಬಗ್ಗೆ ಎಲ್ರಿಗೂ ತುಂಬಾ ಡೌಟ್ಸ್ ಇತ್ತು. ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ನಾನು ಗಿವ್ ಅವೇ ಬಗ್ಗೆ ಏನು ಮೆನ್ಷನ್ ಮಾಡಿದೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ನಾನು ಅಪ್ಲೋಡ್ ಮಾಡಿರೋಂಥ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್, ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬಲ್ಲಿ ನನ್ನ ಫಾಲೋ ಮಾಡ್ತಾ ಇರಬೇಕು. ಹಾಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೇವ್ರೇಟ್ ವಿಡಿಯೋ ಯಾವುದು ಅಂತ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ಹೇಳಿದ್ದೆ. ಸಿನ್ಸ್ ಆ ವಿಡಿಯೋದಲ್ಲಿ ನಾನು ಗಿವ್ ಅವೇ ಬಗ್ಗೆ ಯಾರಿಗೂ ಅಷ್ಟು ಕರೆಕ್ಟಾಗಿ ಅರ್ಥ ಆಗಿಲ್ಲದೆ ಇರೋ ಕಾರಣ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ಆ ವಿಡಿಯೋನ ಕನ್ಸಿಡರ್ ಮಾಡಲ್ಲ, ಈ ವಿಡಿಯೋನ ಕನ್ಸಿಡರ್ ಮಾಡ್ತೀನಿ. ನಾನು ಹೇಳಿರೋ ಪಾಯಿಂಟ್ಸ್ನೆಲ್ಲ ನೀವು ಮಾಡಿ ನನಗೆ ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಶೇರ್ ಮಾಡಿದ್ರೆ ನಾನು ಅದರಲ್ಲಿ 3 ಜನನ ಚೂಸ್ ಮಾಡ್ತೀನಿ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಅವ್ರಿಗೆ ನಾನು ಗಿವ್ ಅವೇನ ಕೊಡ್ತೀನಿ. ನನ್ನ ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ವುಡನ್ ಬ್ಯಾಂಗಲ್. ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಯಿತು, ಅದಕ್ಕೆ ಪರ್ಚೇಸ್ ಮಾಡಿದೆ. ನೀವು ನೋಡ್ಬೋದು ಇದ್ರ ಮೇಲೆ ಈ ಥರ ಎಲಿಫ್ಯಾಂಟ್ ಡಿಟೇಲಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಥರ ಕಲರ್ ಬೀಡ್ಸ್ ಕೂಡ ಹಾಕಿದ್ದಾರೆ. ಸೊ ಇದು ನಾಟ್ ಓನ್ಲಿ ಬ್ಲ್ಯಾಕ್ ಅಥವಾ ವೈಟ್ ಔಟ್ಫಿಟ್ ಮೇಲೆ ಹೋಗಲ್ಲ, ಇವನ್ ಕಲರ್ ಬೀಡ್ಸ್ ಹಾಕಿರೋದ್ರಿಂದ ಇವನ್ ನಾವು ಡಿಫ್ರೆಂಟ್ ಕಲರ್ ಔಟ್ಫಿಟ್ ಹಾಕಿದ್ರು ಕೂಡ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತು ಈ ಥರ ವುಡನ್ ಬ್ಯಾಂಗಲ್ಸ್ ಎಲ್ಲ ಎಷ್ಟು ವೈರಲ್ ಆಗಿದೆ ಅಂತ. ಸೊ ನನ್ನ ಹತ್ರನೂ ಇರಲಿ ಅಂತ ಹೇಳಿ ನಾನು ಒಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ಅಷ್ಟೇ ಅಲ್ಲ, ಈ ವುಡನ್ ಬ್ಯಾಂಗಲ್ಸ್ ಎಲ್ಲ ನಾನು ನೋಡಿರೋ ಥರದ್ದು ಸ್ವಲ್ಪ ನಾರ್ಮಲ್ ಆಗಿ ಇರ್ತಾ ಇತ್ತು, ಮತ್ತು ಒಂದೊಂದೇ ಗೋಲ್ಡನ್ ಬೀಡ್ಸ್ ಇರ್ತಾ ಇತ್ತು. ಬಟ್ ಇದೊಂದು ಸ್ವಲ್ಪ ಯುನೀಕ್ ಆಗಿದೆ ಅಂತ ಹೇಳಿ ಐ ಗಾಟ್ ದಿಸ್. ಇದ್ರ ಜೊತೆ ನಾನು ಇನ್ನೂ ಒಂದು ಪೇರ್ ಆಫ್ ಬ್ಯಾಂಗಲ್ನ, ಒಂದು ಸೆಟ್ ಆಫ್ ಬ್ಯಾಂಗಲ್ನ ಪರ್ಚೇಸ್ ಮಾಡಿದ್ದೀನಿ. ಬಂದ್ಬಿಟ್ಟು ಈ ಥರ ರೆಸಿನ್ ಬ್ಯಾಂಗಲ್ಸ್. ಇದು ಕೂಡ ತುಂಬಾ ವೈರಲ್ ಆಗಿತ್ತು. ಆ್ಯಂಡ್ ಐ ರಿಯಲಿ ಲವ್ ಬ್ಯಾಂಗಲ್ಸ್. ಅದಕ್ಕೆ ನಾನು ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಇದು ಎರಡಕ್ಕೂ ನಾನು ಪೇ ಮಾಡಿದ್ದು 900 rupees. ಈ ಡೀಲ್ ನಿಮಗೆ ಇವಾಗ ಸಿಗಲ್ಲ, ಬಿಕಾಸ್ ನಾನು ಸೇಲ್ ಇರೋವಂಥ ಟೈಮಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ನೀವು ಹೇಳ್ತಾ ಇದ್ರಿ ಈ ಥರ ಗೆಜ್ಜೆ ಬ್ಯಾಂಗಲ್ಸ್ ಎಲ್ಲ ಹಾಕೊಂಡ್ರೆ ನಿಮ್ಮ ಬ್ಯಾಂಗಲ್ ಸೌಂಡ್ ಮಾಡ್ತಾ ಇದೆ, ಇರಿಟೇಟ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ನಾನು ಈ ಸತಿ ವುಡನ್ ಆ್ಯಂಡ್ ರೆಸಿನ್ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ದೀನಿ. ವೆನ್ ಐ ಸೆಡ್ ಐ ಲವ್ ಬ್ಯಾಂಗಲ್ಸ್, ಐ ಆ್ಯಕ್ಚುಲಿ ಮೀನ್ ಇಟ್, ಬಿಕಾಸ್ ಇನ್ನೂ ಒಂದು ಸೆಟ್ ಆಫ್ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ದೀನಿ. ದಿಸ್ ಇಸ್ ಇಟ್. ತುಂಬಾನೇ ಕ್ಯೂಟ್ ಆಗಿದೆ, ಅಂದರೆ ಡಿಫ್ರೆಂಟ್ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಬ್ಯಾಂಗಲ್ ಬಂದ್ಬಿಟ್ಟು ಸರ್ಕಲ್, ಸ್ಕ್ವೇರ್ ಆ್ಯಂಡ್ ಟ್ರಯಾಂಗಲ್. ಸೊ ಇದನ್ನು ನೋಡಿದ ತಕ್ಷಣ ಐ ವಾಸ್ ಲೈಕ್, ಒಂದು ಮಾಡೆಲ್ ಹಾಕೊಂಡಿರೋದಂದ್ರೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಒಂದು ಮಾಡೆಲ್ ಹಾಕೊಂಡಿರೋದನ್ನ ನೋಡ್ಬಿಟ್ಟು ಐ ವಾಸ್ ಲೈಕ್ ಐ ವಾಂಟ್ ದಿಸ್ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೀನಿ. ಇದರದ್ದು ಪ್ರೈಸ್ ನನಗೆ ಆ್ಯಕ್ಚುಲಿ ನೆನಪಿಲ್ಲ, ಬಿಕಾಸ್ ನಾನು ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಪರ್ಚೇಸ್ ಮಾಡಿರೋದು. ಇದ್ರದ್ದು ಲಿಂಕ್ನ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಈಗ ರೆಸಿನ್ ಬ್ಯಾಂಗಲ್ಸ್ ಅಂದರೂ ತುಂಬಾ ಫೇಮಸ್. ಐ ರಿಯಲಿ ವಾಂಟೆಡ್ ಇಟ್. ಅಷ್ಟೇ ಅಲ್ಲ, ಇದನ್ನು 2 different ಟೈಪಲ್ಲಿ ನಾವು ವೇರ್ ಮಾಡ್ಬೋದು. ನಿಮ್ಗೇನು ಈ ಥರ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಈಸ್ ಒನ್ ಟೈಪ್. ಆ್ಯಂಡ್ ಬ್ಯಾಕ್ ಸೈಡಿಂದ ಕೂಡ ನಾವು ವೇರ್ ಮಾಡ್ಬೋದು. ಬ್ಯಾಕ್ ಸೈಡಲ್ಲಿ ಈ ಥರ ಕೊಟ್ಟಿದ್ದಾರೆ. ಯಾವಾಗ ವಿಂಟರ್ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ತೊಗೊಂಡಿರೋದೆಲ್ಲ ಸಮ್ಮರ್ ಕಲರ್. ಸೊ ಸಮ್ಮರಲ್ಲಿ ತುಂಬಾನೇ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಐಮ್ ರಿಯಲಿ ಎಕ್ಸೈಟೆಡ್ ಟು ಸ್ಟೈಲ್ ದೀಸ್. ನನ್ನ ಸೆಕೆಂಡ್ ಪೀಸ್ ಬಂದ್ಬಿಟ್ಟು ಈ ಲಿಪ್ಸ್ಟಿಕ್ ಬ್ಲೂ ಹೆವೆನ್ ಇಂದ ಪರ್ಚೇಸ್ ಮಾಡೋದು. ನಾನ್ ಟ್ರಾನ್ಸ್ಫಾರ್ಮ್ ಮ್ಯಾಟ್ ಲಿಪ್ ಕಲರ್ ಅಂತ, ಡಾರ್ಕ್ ಪರ್ಪಲ್ ಶೇಡ್ ಇದು. ಇದ್ರದ್ದು ನಂಬರ್ ಬಂದ್ಬಿಟ್ಟು 202 ಅಂತ ಇದೆ. ಇದ್ರದ್ದು ಕರೆಕ್ಟ್ ಶೇಡು ಮತ್ತು ಪ್ರೈಸ್ ನನಗೆ ನೆನಪಿಲ್ಲ. ಪ್ರೈಸ್ನ ಬೇಕು ಅಂದರೆ ನಾನು ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ, ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಸೊ ನಾನು ಇವಾಗ ಏನು ವೇರ್ ಮಾಡಿದ್ದೀನೋ ಅದೇ ಸೇಮ್ ಲಿಪ್ಸ್ಟಿಕ್ಕು ಇದು. ಸೊ ಒಂದು ಚೂರು ಕೂಡ ಟ್ರಾನ್ಸ್ಫರ್ ಆಗಲ್ಲ. ಯು ಗೈಸ್ ಕ್ಯಾನ್ ಸಿ, ಐ ರಿಯಲಿ ಲವ್ ಇಟ್. ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ನಿಮ್ಮ ಲಿಪ್ಸ್ಟಿಕ್ ಕಲೆಕ್ಷನ್ನ ತೋರಿಸಿ ಅಂತೆಲ್ಲ. ಸೊ ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ಕು, ನನ್ನ ಫೇವ್ರೇಟ್ ಲಿಪ್ ಲೈನರ್ಸ್ ಎಲ್ಲವುದು ಆಲ್ಮೋಸ್ಟ್ ಖಾಲಿ ಆಗೋಗಿದೆ. ಸೊ ವಿಡಿಯೋ ಮಾಡಿ ತೋರಿಸ್ಬೇಕಾದ್ರೆ ಚೋಟು ವಾಲ ಲಿಪ್ಸ್ಟಿಕ್ ಖಾಲಿಯಾಗಿರೋದನ್ನ ತೋರ್ಸೋಕ್ಕಾಗಲ್ಲ. ಸೊ ಐ ಆಮ್ ಕರೆಂಟ್ಲಿ ರೀಸ್ಟಾಕಿಂಗ್ ಆಲ್ ದ ಲಿಪ್ಸ್ಟಿಕ್. ಸೊ ಒಂದ್ಸತಿ ಅದೆಲ್ಲ ರೀಸ್ಟಾಕ್ ಆದಮೇಲೆ ಒಂದು ಕಲೆಕ್ಷನ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಮತ್ತು ಲಿಪ್ ಕಾಂಬೋಸ್ ಬಗ್ಗೆ ಕೂಡ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ನೆಕ್ಸ್ಟ್ ಬಂದ್ಬಿಟ್ಟು
ನನ್ನ ಆಲ್ ಟೈಮ್ ಫೇವ್ರೇಟ್ ಬ್ರೌನ್ ಲಿಪ್ ಶೇಡ್. ಆ್ಯಕ್ಚುಲಿ ಇದನ್ನು ನಾನು ಫಸ್ಟು ನೈಕಾಯಿಂದ ಪರ್ಚೇಸ್ ಮಾಡಿದ್ದೆ. ಇದ್ದು ಶೇಡ್ ಬಂದ್ಬಿಟ್ಟು ಚಾಯ್ 18 ಅಂತ, ಯು ಗೈಸ್ ಕ್ಯಾನ್ ಸಿ. ಸೊ ಇದು ಸೇಮ್ ಇನ್ನೊಂದು ಸತಿ ಈ ಸತಿ ನೈಕಾದಲ್ಲಿ ಸೇಲ್ ಇರಬೇಕಾದ್ರೆ ಸೇಮ್ ಚಾಯ್ 18 ಅವರು ಈ ಥರ ಅಂದರೆ ಸ್ವಲ್ಪ ದೊಡ್ಡ ಬಾಟಲಲ್ಲಿ ಹಾಕಿದ್ದಾರೆ. ಸೊ ಸೇಮ್ ಅಂತ ಹೇಳ್ಬಿಟ್ಟು ನಾನು ಪರ್ಚೇಸ್ ಮಾಡಿದೆ. ಬಟ್ ಐ ಲಿಟ್ರಲಿ ಗಾಟ್ ಸ್ಕ್ಯಾಮ್ಡ್ ಬೈ ನೈಕಾ. ಇಫ್ ಯು ಗೈಸ್ ಆರ್ ಚೇಂಜಿಂಗ್ ಆರ್ ಡೂಯಿಂಗ್ ಸಮಥಿಂಗ್ ಅಂದರೆ ಪ್ಲೀಸ್ ಡೂ ಸಮಥಿಂಗ್ ನಿಯರ್ ಟು ದಟ್. ನೋ ಲೈಕ್ ಸಿ, ಇದನ್ನು ನೈಕಾಯಿಂದ ಪರ್ಚೇಸ್ ಮಾಡಿರೋದು, ಇದನ್ನು ನೈಕಾಯಿಂದ ಪರ್ಚೇಸ್ ಮಾಡೋದು, ನೋಡೋಕ್ಕೆ ಇಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ. ಸೊ ಅಪ್ಲೈ ಮಾಡಿದ್ಮೇಲೆ ಅಂತ ಇವಾಗ ಸೋ ಡಿಸಪಾಯಿಂಟೆಡ್ ಬಿಕಾಸ್ ಇದೇ ಬೇರೆ ಶೇಡು ಆ್ಯಂಡ್ ಇದೇ ಬೇರೆ ಶೇಡು. ಬಟ್ ಎರಡೂ ನೈಕಾ ಪ್ರಕಾರ ಇದು ಕೂಡ 18 ಚಾಯ್. really disappointed. If you guys know anything near to this shade, please let me know because ತುಂಬ ಅಂದರೆ ತುಂಬಾ ಸರ್ಚ್ ಮಾಡ್ತಾ ಇದ್ದೇನೆ. ಐ ಆಮ್ ರಿಯಲಿ ಗೋನಾ ಬೈ ಇಟ್. ಈ ಶೇಡ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನಂಗೆ ಈ ಶೇಡ್ ಬೇಕಾಗಿಲ್ಲ, ಈ ಶೇಡ್ ಬೇಕಾಗಿತ್ತು. ಆ್ಯಂಡ್ ಎಸ್, ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಡೌನ್ಗ್ರೇಡ್ ಮಾಡ್ಬಿಟ್ಟು ಈ ಶೇಡ್ನ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತು. ಬಟ್ ಇದು ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಶೇಡ್ನ ನಾನು ಹ್ಯಾಂಡ್ಸ್ ಮೇಲೆ ಹಾಕಿ ಎಲ್ಲಾದರೂ ಪಿಂಗ್ ಮಾಡಿರ್ತೀನಿ. ಅಷ್ಟೇ ಅಲ್ಲದೆ ನಾನು ತೊಗೊಂಡು ಬಂದಿರೋ ಎಲ್ಲ ಪ್ರಾಡಕ್ಟ್ಸ್ದು ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಪಿಂಗ್ ಮಾಡಿರ್ತೀನಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಲಿನೇಜ್ ಅವ್ರದ್ದು ಲಿಪ್ ಮಾಸ್ಕು ಮತ್ತು ಲಿಪ್ ಕೇರು. ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ಲಿನೇಜ್ ಲಿಪ್ ಮಾಸ್ಕ್. ಫಸ್ಟ್ ನಾನು ಲಿನೇಜ್ ಅಂದಿದ ತಕ್ಷಣ ಇಟ್ ವಾಸ್ ನ್ಯೂ ಫಾರ್ ಮೀ. ಸೊ ರಿವ್ಯೂಸ್ ಎಲ್ಲ ನೋಡ್ಬೇಕಾದ್ರೆ ತುಂಬಾ ಅಂದರೆ ತುಂಬ ಒಳ್ಳೆ ರಿವ್ಯೂಸ್ ಇತ್ತು ಇದ್ರ ಬಗ್ಗೆ. ಸೊ ಐ ಪರ್ಚೇಸ್ ದಿಸ್. ಇದನ್ನು ಯೂಸ್ ಮಾಡಿ ಒಂದು ವೀಕಿಗೆ ಇದ್ರ ರಿಸಲ್ಟ್ನ ನೋಡಿ ಐ ವಾಸ್ ಇನ್ ಶಾಕ್. ಅದ್ರ ಜೊತೆಗೇ ನಾನು ಇದು ಲಿಪ್ ಕೇರ್ನ ಕೂಡ ನಾನು ಪರ್ಚೇಸ್ ಮಾಡಿದೆ. ಬಿಕಾಸ್ ನನಗೆ ಫಸ್ಟ್ ಇದು ವಿಂಟರಲ್ಲಿ ನನಗೆ ಜಾಸ್ತಿ ಏನಾಗುತ್ತೆ ಅಂದರೆ ಲಿಪ್ಸು ಬೇಗ ಡ್ರೈ ಆಗ್ತಾ ಇರುತ್ತೆ ಮತ್ತು ಡೆಡ್ ಸ್ಕಿನ್ ಜಾಸ್ತಿ ಆಗ್ತಾ ಇರುತ್ತೆ. ಬಿಕಾಸ್ ಕಂಟಿನ್ಯೂಸ್ ಆಗಿ ನಾನು ಈ ಥರ ಲಿಕ್ ಮಾಡ್ತಾನೆ ಇರ್ತೀನಿ ಅದಕ್ಕೋಸ್ಕರ. ಸೊ ಇದು ಬಂದಮೇಲಂತೂ ಇದನ್ನು ಯೂಸ್ ಮಾಡಿದ್ರೆ ಒಂದು ವೀಕ್ ನಾನು ಯೂಸ್ ಮಾಡಿದೆ. ಲೈಕ್ ನೈಟ್ ಹೊತ್ತು ನಾನು ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಂಡು ಮಲ್ಕೊತಾ ಇದ್ದೆ. ಸೊ ಬೆಳಗ್ಗೆ ಎದ್ದೋಳೋ ತನಕನೂ ಅದು ಮಾಯ್ಶ್ಚರೈಸಿಂಗ್ ಆಗೇ ಇರ್ತಾ ಇತ್ತು. ಮತ್ತು ಲಿಪ್ಸು ಕೂಡ ನಾನು ಸ್ವಲ್ಪ ಪಿಗ್ಮೆಂಟೆಡ್ ಲಿಪ್ಸು, ಸೊ ಅದು ಕೂಡ ಪಿಂಕ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಐ ರಿಯಲಿ ಲೈಕ್ ದಿಸ್. ಸೊ ಇದ್ರದ್ದು ಪರ್ಫಾರ್ಮೆನ್ಸ್ನ ನೋಡಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಇದು ಕೂಡ ಅಷ್ಟೇ, ಇದನ್ನು ನಾನು ಮಾರ್ನಿಂಗ್ ಅಪ್ಲೈ ಮಾಡ್ಕೋತೀನಿ. ಇದು ಕೂಡ ಅಷ್ಟೇ ತುಂಬಾ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ. ಮತ್ತು ಇದನ್ನು ಇನ್ನೊಂದು ಏನು ಗುಡ್ ಪಾರ್ಟ್ ಅಂದರೆ ಮತ್ತೆ ರೀಅಪ್ಲೈ ಮಾಡೋ ಥರ ಇಲ್ಲ. ನಾನು ಮಾರ್ನಿಂಗ್ ಏನು ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ, ಈವ್ನಿಂಗ್ ಬರೋ ತನಕನೂ ಅಷ್ಟೇ ಪ್ಲಂಪಿ ಆಗಿರುತ್ತೆ ನನ್ನ ಲಿಪ್ಸು. ನಂಗೆ ಪರ್ಸ್ನಲಿ ಏನು ಅನಿಸ್ತಾ ಇದೆ ಅಂದರೆ ಇದು ಎರಡೂ ನಾನು ಒಟ್ಟಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಇಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಬಿಕಾಸ್ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಂಗಿಂದ ಒಂಚೂರು ಬ್ರೇಕ್ಔಟ್ ಆಗಿರೋದ್ರಲ್ಲಿ ಅಥವಾ ಲಿಪ್ಸ್ ಪೀಲ್ ಆಗೋದು ಅಥವಾ ಡ್ರೈ ಆಗೋದು ಒಂಚೂರು ಕೂಡ ಆಗಿಲ್ಲ. ಐ ರಿಯಲಿ ಲವ್ ಇಟ್. ನಿಜವಾಗ್ಲೂ ಇದು ಮ್ಯಾಜಿಕ್ ಥರ ವರ್ಕ್ ಆಗ್ತಾ ಇದೆ. ಒಂದು ಡಿಸಪಾಯಿಂಟಿಂಗ್ ಏನು ಅಂದರೆ ಕ್ವಾಂಟಿಟಿ. ಲೈಟಲ್ಲಿ ಇಟ್ಟರೆ ಗೊತ್ತಾಗುತ್ತೆ, ಆ್ಯಕ್ಚುಲಿ ಲೈಟಲ್ಲಿ ಇಟ್ಟರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಲಿಪ್ ಕೇರು ಲೈಟಲ್ಲಿ ಇಟ್ಕೊಂಡು ನೋಡೋದು ನಮ್ಗೆ ಆ್ಯಕ್ಚುಲಾಗಿ ಗೊತ್ತಾಗುತ್ತೆ. ಸೊ ಲಿಪ್ ಕೇರ್ ಸ್ಟಾರ್ಟ್ ಆಗ್ತಾ ಇರೋದೇ ಇಲ್ಲಿಂದ. ಆ್ಯಂಡ್ ಇದು ಕೂಡ ಅಷ್ಟೇ, ನಾನು ಸ್ಟಾರ್ಟಿಂಗ್ ತೊಗೊಂಡಾಗ ನಾನು ಗಮನಿಸಿರಲಿಲ್ಲ, ಇಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ, ಸೊ ಆರಾಮಾಗಿ ನಾನು 1 ವರ್ಷ ಎಲ್ಲ ಯೂಸ್ ಮಾಡ್ಬೋದು ಅಂತೆಲ್ಲ ಮ್ಯಾಥ್ ಮಾಡಿಬಿಟ್ಟಿದ್ದೆ. ಬಟ್ ನೀವು ನೋಡ್ಬೋದು ಜಸ್ಟ್ ಲಿಪ್ ಕೇರ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಇಷ್ಟೇ ಲಿಪ್ ಕೇರ್ ಇರೋದು. ದಟ್ ಈಸ್ ವೆರಿ ಡಿಸಪಾಯಿಂಟಿಂಗ್. ನಾವು ಆ ಥರ ಒಂದು ಪ್ರೈಸ್ ತೊಗೋತಾ ಇದ್ದೀರ ಅಂದರೆ ಇವನ್ ವಿ ಎಕ್ಸ್ಪೆಕ್ಟ್ ಕ್ವಾಂಟಿಟಿ ಅದಿಲ್ಲ. ಆ್ಯಂಡ್ ಆರಾಮಾಗಿ ನೀವು ಇದು 6 to 7 months ಯೂಸ್ ಮಾಡ್ಬೋದು. ಆಗಲೇ ಹೇಳಿದಾಗೆ ಇದನ್ನು ನಾವು ರೀಅಪ್ಲೈ ಮಾಡೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಮಾರ್ನಿಂಗ್ ಅಪ್ಲೈ ಮಾಡ್ಕೊಂಡು ಹೋದ್ರೆ ಅದು ಈವ್ನಿಂಗ್ ತನಕನೂ ಹಾಗೆ ಇರುತ್ತೆ. ಆ್ಯಂಡ್ ನಾನು ಗರ್ಲ್ ಮ್ಯಾಥ್ ಮಾಡ್ತಾ ಇದೆ. ಏನಂದರೆ ಎವ್ರಿ ಮಂತ್ ನಾನೊಂದು 100 rupees ನಾನು ಸೇವ್ ಮಾಡ್ಕೊಂಡು ಹೋದ್ರೂ 7 monthsಗೆ 700 rupees ಆಗಿರುತ್ತೆ. ನಾನು ಮತ್ತೆ ರೀಸ್ಟಾಕ್ ಮಾಡ್ಬೋದು ಅಂತ. ಬಿಕಾಸ್ ಇದು ಪರ್ಫಾರ್ಮೆನ್ಸ್ ನೋಡೋಕೆ ಹೋದ್ರೆ ಐ ವುಡ್ ರೇಟ್ ದಿಸ್ 100 out of 100 ಬಿಕಾಸ್ ಇಟ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಮಾಯ್ಶ್ಚರೈಸರ್, ಬಯೋಡರ್ಮಾ ಮಾಯ್ಶ್ಚರೈಸರ್. ಇದು ಡರ್ಮೆಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಪ್ರೂವನ್ ಆಗಿರುವಂಥ ಮಾಯ್ಶ್ಚರೈಸರ್. ತುಂಬಾ ಸಖತ್ತಾಗಿದೆ. ನಾನು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇದನ್ನು ನಾನು ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ ಅಂತ. ಫೈನಲಿ ಅದು ಬಂತು. ನಾನು ರೀಸ್ಟಾಕ್ ಕೂಡ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಟೈಮ್ ನನ್ನ ಪರ್ಚೇಸ್ ಮಾಡ್ತಾ ಇರೋದು. ಇದ್ದು ಪ್ರೈಸ್ ಬಂದ್ಬಿಟ್ಟು 600 rupees. ಬಟ್ ನೀವು ಕ್ವಾಂಟಿಟಿ ನೋಡ್ಬೋದು, ತುಂಬ ಜಾಸ್ತಿ ದಿವಸನೇ ಬರುತ್ತೆ. ಅಂದರೆ ಲೈಕ್ 1 year ಎಲ್ಲ ನಾವು ನೀಟಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರ್ ಅಂತ ಹೇಳಿದ ತಕ್ಷಣ ನನಗೆ ಎಮೋಲಿನ್ ತಲೆಗೆ ಬಂತು. ಒಂದು ಸ್ವಲ್ಪ ಜನ ಹೇಳ್ತಾ ಇದ್ರಿ ಈ ಎಮೋಲಿನ್ ಎಲ್ಲ ಹಾಕಿದ್ರೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಬರ್ತಾ ಇದೆ ಮತ್ತು ತುಂಬಾ ಆಯಿಲಿನೆಸ್ ಇದೆ ಅಂತ ಕೂಡ ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರಿ. ಬಟ್ ನಿಮ್ಗೆ ಎಮೋಲಿನ್ ಸೆಟ್ ಆಗ್ತಾ ಇಲ್ಲ ಅಂದರೆ ಒಂದ್ಸತಿ ಗಿವ್ ಇಟ್ ಅ ಟ್ರೈ. ಇದು ಕೂಡ ತುಂಬಾ ಸಖತ್ತಾಗಿ ವರ್ಕ್ ಆಗುತ್ತೆ. ಹೋಲ್ ಡೇ ನಿಮ್ಮ ಫೇಸ್ನ ಮಾಯ್ಶ್ಚರೈಸಿಂಗ್ ಆಗಿಡುತ್ತೆ, ಹೈಡ್ರೇಟಿಂಗ್ ಆಗಿಡುತ್ತೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ಇನ್ನೊಂದೇನು ಅಂದರೆ ಇದನ್ನು ಅಪ್ಲೈ ಮಾಡಿದ್ಮೇಲೆ ಒಂದು ಲೇಯರ್ ಶೈನ್ ಬರುತ್ತೆ. ದಟ್ ಈಸ್
ಸೋ ಗುಡ್. ನಿಮ್ಮ ಫೇಸ್ನ ಕಂಪ್ಲೀಟಾಗಿ ಪ್ಲಂಪಿ ಆಗಿಡತ್ತೆ. ಐ ರಿಯಲಿ ಲೈಕ್ ಇಟ್. ಈ ಪ್ರಾಡಕ್ಟ್ ಬಗ್ಗೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ಪಾನ್ಸರ್ಡ್ ವಿಡಿಯೋ ಅಂತ ಅನ್ಕೋಬೇಡಿ. ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಯಾವುದೇ ಪ್ರಾಡಕ್ಟೂ ಸ್ಪಾನ್ಸರ್ಡ್ ಅಲ್ಲ. ನಾನು ಎಲ್ಲದನ್ನು ನಾನು ಓನ್ ಮನಿಯಿಂದ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ನಾನು ಹೇಳಿದಾಗೆ ಇದು ರಿಯಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ವಿಂಟರ್ಗೆ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ವಿಂಟರಲ್ಲಿ ನಮಗೆ ಡ್ರೈನೆಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಇದನ್ನು ಯೂಸ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಕೇರ್. ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ ಪ್ರಾಡಕ್ಟ್ ಬಂದ್ಬಿಟ್ಟು ಪರ್ಫ್ಯೂಮ್ಸ್. ಆ್ಯಕ್ಚುಲಿ 3 ಪರ್ಫ್ಯೂಮ್ನ ನಾನು ಕಾಂಬೋಗೆ ಪರ್ಚೇಸ್ ಮಾಡಿದೆ ಬ್ಲರ್ ಇಂಡಿಯಾಯಿಂದ. ಸೇಲ್ ಏನೋ ನಡೀತಾ ಇತ್ತು, ಅದಕ್ಕೋಸ್ಕರ. ಒಂದು ಬಂದ್ಬಿಟ್ಟು ಫ್ಲೇವರ್ಸ್ ಹೇಳ್ತಾ ಇದ್ದೀನಿ, ಪೀಚ್ ಸಾರ್ಬೆಟ್, ಕಾಫಿ ಕೇಕ್, ಇನ್ನೊಂದು ಬೆರ್ರಿ ಆ ಥರ ಏನೋ ಒಂದಿತ್ತು. ನನ್ನ ಸೆಕೆಂಡ್ ಸಿಸ್ಟರ್ಗೂ ಕೂಡ ಈ ಕಾಂಬೋನ ಪರ್ಚೇಸ್ ಮಾಡಿಕೊಟ್ಟೆ. ಇವನ್ ಶೀ ಸೆಡ್ ಲೈಕ್ ಇಟ್ ಈಸ್ ಸೋ ಗುಡ್ ಅಂತ. ನಾನು ಇದನ್ನು ಹಾಕೊಂಡು ಹೋದಾಗೂ ತುಂಬ ಜನ ಕೇಳಿದರು ಯಾವುದಿದು ಪರ್ಫ್ಯೂಮ್ ತುಂಬ ಚೆನ್ನಾಗಿದೆ ಅಂತ. ನನಗಿದ್ರು ಇದನ್ನು ಹಾಕೊಂಡು ಹೋದಾಗ ನಂಗೆ ತುಂಬ ಜಾಸ್ತಿನೇ ಕಾಂಪ್ಲಿಮೆಂಟ್ ಸಿಕ್ಕಿತ್ತು. ಆ್ಯಂಡ್ ಐ ರಿಯಲಿ ಲವ್ ಇಟ್. ನೀವು ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಪ್ಯಾಕೇಜಿಂಗ್ ತುಂಬಾ ಕ್ಯೂಟ್ ಆಗಿದೆ. ಆ್ಯಂಡ್ ಐ ಕ್ಯಾಚಿಂಗ್ ಏನು ಅಂದರೆ ಅದರದ್ದು ಬಾಟಲ್, ಅದಕ್ಕೆ ಈ ಥರ ಲಿಟಲ್ ಚಾಮ್ಸ್ ಕೂಡ ಹಾಕಿದ್ದಾರೆ. ಐ ರಿಯಲಿ ಲವ್ ಇಟ್. ಮತ್ತು 2 ಕಲರ್ ಅಂದರೆ 2 ಶೇಡ್ಸಲ್ಲಿ ಮಾಡಿದ್ದಾರೆ. ಈವನ್ ಕಾಫಿ ಕೇಕ್ನು 2 ಶೇಡ್ಸಲ್ಲಿ ಮಾಡಿದ್ದಾರೆ. ಆ್ಯಂಡ್ ಈ ಬ್ಲರ್ ಪೀಚ್ ಏನಿದೆ ಅದನ್ನು ಕೂಡ 2 ಶೇಡ್ಸಲ್ಲಿ ಮಾಡಿದ್ದಾರೆ. ಎಸ್ ಕ್ಯಾನ್ ಸಿ ಇದರಲ್ಲಿ ಡೇಸಿ ಇದೆ. ಅನದರ್ ಡೇ ಅನದರ್ ಸ್ಕ್ಯಾಮ್. ಈ ರೆಟಿನಾಲ್ನ ನೀವು ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ. ಚಿಕ್ಕದಾಗಿ ಶಾರ್ಟ್ ಇಟ್ಕೊಂಡು ರೆಟಿನಾಲ್ ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಫೇಸ್ ತುಂಬ ಟೈಟ್ ಆಗುತ್ತೆ ಅನ್ನೋದೆಲ್ಲ ನೀವು ನೋಡಿರ್ತೀರ. ಸೊ ಈವನ್ ಐ ವಾಂಟೆಡ್ ಟು ಇನ್ಕ್ಲೂಡ್ ದ ಸೇಮ್ ಪ್ರಾಡಕ್ಟ್ ಇನ್ ಮೈ ನೈಟ್ ಕೇರ್ ರೂಟೀನ್. ಸೊ ಏನಾಯಿತು ಅಂದರೆ ಆ ಪ್ರಾಡಕ್ಟ್ನ ನಾನು ಹುಡುಕ್ತಾ ಇದ್ದೆ. ಮತ್ತು ಇನ್ನೊಂದು ನಾನೇನು ರೆಟಿನಾಲ್ ಬಗ್ಗೆ ಓದಿದ್ದೆ ಅಂದರೆ, ಸೊ ರೆಟಿನಾಲ್ ಎಲ್ರಿಗೂ ಸೂಟ್ ಆಗಲ್ಲ. ತುಂಬ ಜನಕ್ಕೆ ಪಿಂಪಲ್ಸ್ ಕೂಡ ಆಗ್ಬೋದು. ಸೊ ನಾನೇನು ಅಂದ್ಕೊಂಡೆ ಅಂದರೆ, ನನಗೆ ಅಷ್ಟು ಅಮೌಂಟು ಈ ಕ್ಲೈಮ್ಯಾಕ್ಸ್ ಅವ್ರ ಸಿಲಿಮ್ಯಾಕ್ಸ್ ಆ ಥರ ಏನೋ ಕಂಪ್ನಿ ನೇಮು ತುಂಬ ಸ್ವಲ್ಪ ಅಲ್ಲ ಜಾಸ್ತಿನೇ ಹೈ ಪ್ರೈಸ್ ಇತ್ತು. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಅಷ್ಟು ಇನ್ವೆಸ್ಟ್ ಮಾಡ್ಬಿಟ್ಟು ತರಿಸಿದ್ಮೇಲೆ ಅದು ನನ್ನ ಸ್ಕಿನ್ನಿಗೆ ಸೆಟ್ ಆಗಿಲ್ಲ ಅಂದರೆ ಸೊ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಂದರೆ ಅದ್ರದ್ದು ಕ್ವಾಂಟಿಟಿ ಕಮ್ಮಿ ಇರುವಂಥ ಪ್ರಾಡಕ್ಟ್ನ ಸರ್ಚ್ ಮಾಡ್ತಾ ಇದ್ದೆ. ನಾನು ನಾರ್ಮಲಾಗಿ ಟ್ರಸ್ಟೆಡ್ ವೆಬ್ಸೈಟ್ ಲೈಕ್ ಮಿಂತ್ರಾ, ನೈಕಾ ಅದರಿಂದನೇ ಪರ್ಚೇಸ್ ಮಾಡೋದು. ಬಟ್ ದಿಸ್ ಟೈಮ್ ಹೇಳಿದ್ನಲ್ಲ ಆವಾಗಲಿಂದ ನಾನು ಅದನ್ನು ಯೂಸ್ ಮಾಡಬೇಕು, ಬಟ್ ಚಿಕ್ಕದಾಗಿ ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಸರ್ಚ್ ಮಾಡಬೇಕಾದ್ರೆ ಮೇ ಬಿ ನಮ್ಮ ಫೋನ್ ಎಲ್ಲ ಕೇಳಿಸ್ಕೊಳತ್ತೆ ಅನಿಸುತ್ತೆ. ಈ ವೆಬ್ಸೈಟ್ ನನ್ನ ಕಣ್ಮುಂದೆ ಬಂತು. ಏನು ವೆಬ್ಸೈಟ್ ಹೆಸರು? ಲೇಯರ್ಡ್ ಲಕ್ಸುರಿ ಆ ಥರ ಏನೋ. ಅದ್ರದ್ದು ನಾನು ನಿಮಗೆ ಅದ್ರದ್ದು ಡೀಟೇಲ್ಸ್ ಎಲ್ಲದನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಡೋಂಟ್ ಎವರ್ ಪರ್ಚೇಸ್ ಎನಿಥಿಂಗ್ ಫ್ರಮ್ ದ್ಯಾಟ್ ಬಿಕಾಸ್ ಇಟ್ ಈಸ್ ಅ ಸ್ಕ್ಯಾಮ್. ಸೊ ಅದಕ್ಕೆ ನಾನು ಖುಷಿ ಆಗ್ಬಿಟ್ಟು. ಬಟ್ ಏನಂತ ಇತ್ತು, ನಾನು ಇನ್ನೊಂದು ನಾನು ನೋಟಿಸ್ ಮಾಡಲಿಲ್ಲ ಅಂದರೆ 600 rupees ಫಾರ್ 2 ಅಂತ ಹಾಕಿದ್ರು. ಸೊ ನಾನು ಅದನ್ನ ಅಷ್ಟು ನೋಟಿಸ್ ಮಾಡಿಲ್ಲ. ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ಜಸ್ಟ್ ಐ ವಾಂಟೆಡ್ ಟು ಪರ್ಚೇಸ್ ಅನ್ನೋದಿತ್ತು. ಸೊ 600 rupeesಗೆ ನಾನು ಚಿಕ್ಕದು ಮೇ ಬಿ 600 rupees ಅಂದಾಗ ನಾನು ಫಿಕ್ಸ್ ಆಗೋಗುತ್ತೆ, ಕ್ವಾಂಟಿಟಿ ಕಮ್ಮಿ ಕೊಡ್ತಾರೆ ಅನ್ನೋದು ನನ್ನ ತಲೆಯಲ್ಲಿತ್ತು. ಬಟ್ 2 ಅಂತ ಹಾಕಿದ್ದನ್ನ ನಾನು ನೋಡಿರಲಿಲ್ಲ. ಸೊ ಅದೇ ಬರದಲ್ಲಿ ನಾನು ಆರ್ಡರ್ ಮಾಡಿಬಿಟ್ಟೆ. ಆರ್ಡರ್ ಮಾಡಿ ನಂಗೆ ಆಲ್ಮೋಸ್ಟ್ ತುಂಬ ದಿನನೇ ತೊಗೊಂಡು 1 month ಎಲ್ಲ ಆದಮೇಲೆ ನನಗೆ ಈ ಪ್ರಾಡಕ್ಟ್ ಬಂದಿದ್ದು. ಸೊ ಫಸ್ಟ್ ಪ್ರಾಡಕ್ಟ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ. ಪ್ಯಾಕೇಜಿಂಗ್ ಇದು ಆಯಿತಾ. ಪ್ರಾಡಕ್ಟ್ ನೋಡೋಕೆ ಈ ಥರ ಇದೆ. ಇದನ್ನು ನೋಡಿದ್ಮೇಲಂತೂ ನೀವು ನಂಬ್ತಿರಲ್ಲ ನನಗೆ ಗೊತ್ತಿಲ್ಲ, ಕ್ಯಾಪ್ನ ಕೂಡ ನಾನು ಓಪನ್ ಮಾಡಲಿಲ್ಲ. ಐ ವಾಸ್ ಸೋ ಡಿಸಪಾಯಿಂಟೆಡ್. ಹೋಗಲಿ ಪ್ಯಾಕೇಜಿಂಗ್ ಆದರೂ ಮಾಡೋರು ಅದನ್ನಾದ್ರೂ ನೀಟಾಗಿ ಮಾಡ್ಬೋದಾಗಿತ್ತಾ? ಇಲ್ಲ, ನಿಮ್ಗೆ ತೋರಿಸ್ತೀನಿ ಅದು ಹೇಗೆ ಪ್ಯಾಕೇಜ್ ಇದೆ. ಯು ಕ್ಯಾನ್ ಸಿ. ಅಷ್ಟೆಲ್ಲ ಇದ್ರ ಜೊತೆ ನಮಗೊಂದು ಫ್ರೀ ಪ್ರಾಡಕ್ಟ್ ಕೂಡ ಕೊಟ್ಟಿದ್ರು. ಅದಂತೂ ನಂಗೆ ರಿಸೀವೇ ಆಗಿಲ್ಲ. ಯಾವುದೋ ಒಂದು ಪರ್ಫ್ಯೂಮ್ ಬಾಟಲ್ ಅನ್ಸುತ್ತೆ, ಅದು ನಂಗೆ ರಿಸೀವೇ ಆಗಿಲ್ಲ. ಅದು ರಿಸೀವ್ ಆಗೋದು ಕೂಡ ನಂಗೆ ಬೇಡ. ಬಿಕಾಸ್ ನಂಗೆ ತುಂಬ ಬೇಜಾರಿದೆ ಇದನ್ನ ಸ್ಕ್ಯಾಮ್ ಆಗಿರೋದು. ನೀವು ಕೇಳ್ಬೋದು ಇದನ್ನು ನೀವು ರಿಟರ್ನ್ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ ಅಂತ. ನಾನು ರಿಟರ್ನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅವ್ರ ವೆಬ್ಸೈಟಲ್ಲಿ ಏನಾಗ್ತಾ ಇತ್ತು ಅಂದರೆ ನನ್ನ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ 600 rupeesನ ಕಳ್ಕೊಂಡಿದ್ದು. ಓಕೆ, ನಾನು ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಅಲ್ಲಿ ಕೊಡಬೇಕು ಅಂದರೆ ಐ ವಾಸ್ ನಾಟ್ ರೆಡಿ. ಬಿಕಾಸ್ ನಂಗೆ ಆಲ್ರೆಡಿ ಗೊತ್ತು ಇದು ಸ್ಕ್ಯಾಮ್ ಅಂತ ನಂಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಐ ವಾಸ್ ನಾಟ್ ರೆಡಿ. ಅದಕ್ಕೆ ಇಟ್ಸ್ ಓಕೆ 600 rupees ಹೋಗಲಿ ಅಂತ ಹೇಳ್ಬಿಟ್ಟು ನಾನು ರಿಟರ್ನ್ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಲಿಲ್ಲ. ಸೊ ನಾನು ನಿಮ್ಗೆ ಇಲ್ಲೊಂದು ಟಿಪ್ ಏನು ಕೊಡ್ತೀನಿ ಅಂದರೆ, ನೀವು ಆದಷ್ಟು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ, ನಾಟ್ ಓನ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಬೇರೆ ಏನೇ ಐಟಮ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೂ ಟ್ರಸ್ಟೆಡ್ ಆಗಿರೋವಂಥ ವೆಬ್ಸೈಟಿಂದ ಪರ್ಚೇಸ್ ಮಾಡಿ. ಇಲ್ಲಾಂದರೆ ಈ ಥರ ಸ್ಕ್ಯಾಮ್ಸ್ ಆಗೇ ಆಗುತ್ತೆ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರೋದು ಡಿಜಿಟಲ್ ಆಗಿ ಎಷ್ಟು ಫ್ರಾಡ್ ಮಾಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಪ್ಲೀಸ್ ಡೋಂಟ್ ಡೂ ದ ಮಿಸ್ಟೇಕ್ ಐ ಡಿಡ್. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಅಂತ ಒಂದು ಟಮ್ಲರ್ನ ಪರ್ಚೇಸ್ ಮಾಡಿದ್ದೀನಿ ಫ್ರಮ್ ಕಿಕ್ಸಾ. ಅವ್ರದ್ದೊಂದು ಲೈನ್ ಚೆನ್ನಾಗಿದೆ, ಸ್ಟೇ ಹೈಡ್ರೇಟೆಡ್ ಇನ್ ಸ್ಟೈಲ್ ಅಂತ. ಬಿಕಾಸ್ ಬಾಟಲ್ ಕೂಡ ಹಾಗೆ ಇದೆ. ಯು ಶುಡ್ ಸಿ ದಿಸ್ ಈಸ್ ದ ಟಮ್ಲರ್ ಐ ಪರ್ಚೇಸ್ಡ್
ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಸ್ಕ್ರ್ಯಾಚ್ ಪ್ರೂಫ್ ಕೂಡ. ಒಂದಷ್ಟು ಟಮ್ಲರ್ನ ನೀವು ನೋಡಿರ್ಬೋದು, ಏನಾಗ್ಬಿಡುತ್ತೆ ಅಂದರೆ ಇಟ್ಟು ಮತ್ತು ಅಲ್ಲಿ ಇಲ್ಲಿ ಇಟ್ಟು ಏನಾಗ್ಬಿಡುತ್ತೆ ಅಂದರೆ ಸ್ಕ್ರ್ಯಾಚ್ ಆಗಿ ಮೇಲೆ ಏನು ಕೋಟಿಂಗ್ ಇರುತ್ತೆ, ಆ ವೈಟ್ ಕಲರ್ ಕೋಟಿಂಗ್ ಇದೆ ಆ ಕೋಟಿಂಗೇ ಹೊಟ್ಟೋಗ್ಬಿಡುತ್ತೆ. ಬಟ್ ಇದು ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಫಸ್ಟ್ ನಾನು ಏನಕ್ಕೆ ಪರ್ಚೇಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳೋಣ. ಬಿಕಾಸ್ ಅನ್ನೋದ್ರ ಒಂದು ಚಿಕ್ಕ ಬಾಟ್ಲ್ ಇತ್ತು. ಸೊ ನನಗೆ ಅದನ್ನ ನಾನು ಎಷ್ಟು ನೀರು ಕುಡಿತಾ ಇದ್ದೀನಿ ಅಂತ ಟ್ರ್ಯಾಕ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಅದನ್ನು ಟಮ್ಲರ್ ಜೊತೆ ರೀಪ್ಲೇಸ್ ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದೇನು ಅಂದರೆ ಟೆಂಪರೇಚರ್ನ ಕೂಡ ಇದು ಮೇಂಟೈನ್ ಮಾಡುತ್ತೆ. ಲೈಕ್ ನಾನು ಇವಾಗ ಹಾಟ್ ವಾಟರ್ ಹಾಕಿದರೆ ಹಾಟ್ ವಾಟರ್ನ ನಾನು ಏನು ಹಾಟ್ ವಾಟರ್ ಹಾಕಿರ್ತೀನೋ ಅದು ಮೇಂಟೈನ್ ಆಗುತ್ತೆ. ಆ್ಯಂಡ್ ಕೋಲ್ಡ್ ವಾಟರ್ನ ಹಾಕಿದರೆ ಅದು ಹಾಗೆ ಮೇಂಟೈನ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಇದರಲ್ಲಿ 1.5 ಲೀಟರ್ ವಾಟರ್ ಫಿಲ್ ಆಗುತ್ತೆ. ಸೊ ಇದು ನಾನು 2 ಟೈಮ್ಸ್ ನಾನು ಖಾಲಿ ಮಾಡಿದ್ರೆ ಸಾಕು. ನಂದು ಡೈಲಿ ಏನು ವಾಟರ್ ಟ್ರ್ಯಾಕಿಂಗ್ ಇಟ್ಕೊಂಡಿರ್ತೀನೋ ಅದನ್ನು ಮುಗಿಸ್ಬೋದು. ಇನ್ನು ಪ್ರೈಸಿಂಗಿಗೆ ಬಂದರೆ ಸ್ವಲ್ಪ ಪ್ರೈಸ್ ಹೈ ಆಗಿದೆ, ಬಟ್ ಕ್ವಾಲಿಟಿ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ನಾನು ಯಾವಾಗ್ಲೂ ಈ ಬಾಟಲು ಆ ಥರ ಏನಾದರೂ ತೊಗೊಂಡ್ರೆ ಕ್ವಾಲಿಟಿನೇ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ನೀರು ಕುಡಿತಾ ಇರೋದು ನಾವು ಯಾವುದ್ಯಾವುದೋ ಬಾಟ್ಲಲ್ಲಿ ಕುಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ವಂಶಿಕಾ ಇದನ್ನು ಮಾಡಿಕೊಟ್ಟಿದ್ದು ಬ್ರೇಸ್ಲೆಟ್. ಅವಳೇ ಕೈಯಾರೆ ಮಾಡಿ ಕೊಟ್ಟಿರೋದು, ಅದಕ್ಕೆ ಇದಕ್ಕೆ ಹಾಕೊಂಡಿದ್ದೇನೆ ಮಿಸ್ ಆಗಬಾರ್ದು ಅಂತ. ಸೊ ಬಿಕಾಸ್ ಅವಳು ಯಾವಾಗಲೂ ಬಂದು ಕೇಳ್ತಾ ಇರ್ತಾಳೆ, ನಾನು ಮಾಡ್ಕೊಟ್ನಲ್ಲ ಎಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಸೊ ಅವಳಿಗೆ ಸ್ವಲ್ಪ ಖುಷಿ ಆಗಲಿ ಅಂತ ಹೇಳಿ ಪುಟ್ಟಿಗೆ. ಆ್ಯಂಡ್ ಇದಕ್ಕೆ ನಾನು ಇದ್ರದ್ದು ಪ್ರೈಸು ಕೂಡ ನಾನು ಮರ್ತೋಗಿದ್ದೀನಿ, ಇಲ್ಲೇ ಎಲ್ಲಾದರೂ ಪಿಂಗ್ ಮಾಡಿರ್ತೀನಿ. ಇನ್ನೊಂದು ಬೆಸ್ಟ್ ಪಾರ್ಟ್ ಈ ಟಮ್ಲರ್ ಬಗ್ಗೆ ಏನು ಅಂದರೆ ಇದು ಲೀಕ್ ಪ್ರೂಫು. ಮತ್ತು ಇನ್ನೊಂದೇನು ಅಂದರೆ ಒಂದಷ್ಟು ಟಮ್ಲರು ಒಂದು ಸ್ವಲ್ಪ ದಿವಸ ಯೂಸ್ ಮಾಡಿದ್ಮೇಲೆ ಅದರಿಂದ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ಬಟ್ ಈ ಟಮ್ಲರಲ್ಲಿ ಒಂದೇ ಒಂಚೂರು ಏನು ಸ್ಮೆಲ್ ಬರ್ತಾಯಿಲ್ಲ. ಬಿಕಾಸ್ ಒಳಗಡೆ ಯೂಸ್ ಮಾಡಿರೋ ಮೆಟೀರಿಯಲ್ ಆ ಥರ ಇದೆ. ಆ್ಯಂಡ್ ಐ ರಿಯಲಿ ಲವ್ ಇಟ್. ವರ್ತ್ ದ ಪ್ರೈಸ್ ಅಂತ ನನಗನ್ನಿಸ್ತು, ಅದಕ್ಕೆ ಪರ್ಚೇಸ್ ಮಾಡಿದೆ. ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿರೋದು ಬಂದ್ಬಿಟ್ಟು ಈ ಸ್ವೆಟರ್. ನೀವು ಜಿಮ್ಗೆಲ್ಲ ಹಾಕೊಂಡು ಹೋಗೋಕೆ ತುಂಬಾ ಚೆನ್ನಾಗಿರುತ್ತೆ, ಅಥವಾ ನೀವು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಎಲ್ಲ ನೀವು ಹಾಕೊಂಡು ಹೋಗೋಕ್ಕೆ ಸಖತ್ತಾಗಿರುತ್ತೆ. ಬಟ್ ನಾನೇನು ಅಂದ್ಕೊಂಡೆ ಅಂದರೆ ಇದು ಕ್ಯಾಪ್ ಇದೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದೆ. ಇದು ಕ್ಯಾಪ್ ಇಲ್ಲ, ಬಟ್ ಇಟ್ಸ್ ಓಕೆ. ಇನ್ನೊಂದೇನು ನನಗೆ ಜಾಸ್ತಿ ಐ ಕ್ಯಾಚಿಂಗ್ ಆಗಿದ್ದಿದ್ದು ಈ ಜಾಕೆಟ್ದು ಅಂದರೆ ಈ ಥರ ನೀವು ನಿಮ್ಮ ತಂಬಿಗೆ ನೀವು ಈ ಥರ ಹಾಕ್ಕೋಬೋದು. ಸೊ ಇದ್ರ ಸ್ಲೀವ್ ನಿಮ್ಗೆ ಟಿಲ್ ಪಾಮ್ಸ್ ತನಕ ಕವರ್ ಆಗುತ್ತೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಸ್ಟ್ರೆಚಬಲ್ ಮೆಟೀರಿಯಲ್ ಕೂಡ ಇದೆ. ಐ ರಿಯಲಿ ಲವ್ ಇಟ್. ನಾನು ಇನ್ನೂ ಒಂದ್ಸತಿ ವೇರ್ ಮಾಡಿಲ್ಲ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ವೇರ್ ದಿಸ್. ಆ್ಯಂಡ್ ಅಗ್ಯಾನ್ ಪ್ರೈಸ್ನ ಕೂಡ ಇಲ್ಲೆಲ್ಲಾದರೂ ಪಿಂಗ್ ಮಾಡಿರ್ತೀನಿ, ನೀವು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ನೆಕ್ಸ್ಟ್ ತೊಗೊಂಡಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಡ್ರೆಸ್. ಇದನ್ನು ಕೂಡ ನಾನು ಡೈಮಂಡ್ ಲೇಡಿ ಅನ್ನೋ ಒಂದು ಬ್ರ್ಯಾಂಡಿಂದ ಪರ್ಚೇಸ್ ಮಾಡಿದ್ದೀನಿ. ನಂಗೆ ಅಲ್ಲಿರೋ ಎಲ್ಲ ಬಟ್ಟೆದು ಕ್ವಾಲಿಟಿ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಲೈಕ್ ಡೈಮಂಡ್ ಲೇಡಿಂದ ನಾನು ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ ಅವ್ರ ಕ್ವಾಲಿಟಿ ಇದೇ ಥರ ಇರುತ್ತೆ ಅಂತ ನಾನು ಹೇಳ್ಬೋದು. ಬಿಕಾಸ್ ನಾನು ಆಲ್ರೆಡಿ ಅಲ್ಲಿಂದ ಒಂದು 2-3 ಡ್ರೆಸ್ಸಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. 10K ಸೆಲೆಬ್ರೇಷನಲ್ಲಿ ನಾನು ಏನು ಲಾಂಗ್ ಬ್ರೌನ್ ಕಲರ್ ಬಾಡಿಕಾನ್ ಡ್ರೆಸ್ನ ಹಾಕೊಂಡಿದ್ದೆ, ಅದನ್ನು ಕೂಡ ನಾನು ಡೈಮಂಡ್ ಲೇಡಿಂದನೇ ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ಸೋ ಗುಡ್. ತುಂಬಾ ಚೆನ್ನಾಗಿರೋ ಮೆಟೀರಿಯಲ್ನ ಅವ್ರು ಯೂಸ್ ಮಾಡ್ತಾರೆ. ನೀವು ಬಾಡಿಕಾನ್ ಡ್ರೆಸ್ಸಲ್ಲೆಲ್ಲ ನೋಡಿರ್ಬೋದು, ಒಂದಷ್ಟು ಸೀತ್ರೂ ಇರುತ್ತೆ, ಅಥವಾ ಒಂಥರ ಲೈನಿಂಗ್ ಮೆಟೀರಿಯಲ್, ಅಥವಾ ಇನ್ನೊಂದೇನೋ ಒಂಥರ ಇಟ್ ಈಸ್ ನಾಟ್ ದ್ಯಾಟ್ ಗುಡ್ ಮೆಟೀರಿಯಲ್ನ ಯೂಸ್ ಮಾಡಿರ್ತಾರೆ. ಬಟ್ ಡೈಮಂಡ್ ಲೇಡಿಲಿ ಮೆಟೀರಿಯಲ್ ಈಸ್ ವಾವ್. ಬಿಕಾಸ್ ಒಂದ್ಸತಿ ನೀವು ತರಿಸಿ ಹಾಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯು ಕ್ಯಾನ್ ಸಿ ಸ್ಟ್ರೆಚಬಲ್ ಮೆಟೀರಿಯಲ್, ಮುಟ್ಟಕ್ಕಿನೇ ಒಂಥರ ಡಬಲ್ ಲೇಯರ್ಡ್ ಥರ ಇರುತ್ತೆ. ಆ್ಯಂಡ್ ಇಟ್ ಇಸ್ ರಿಯಲಿ ಗುಡ್. ಆ್ಯಂಡ್ ನೆಕ್ಸ್ಟ್ ಡ್ರೆಸ್ ಬಗ್ಗೆ ಹೇಳ್ಬಿಡ್ತೀನಿ. ಆ್ಯಂಡ್ ಫ್ರಂಟಲ್ಲಿ ನೋಡಬೇಕಾದ್ರೆ ನಿಮ್ಗೆ ಈ ಥರ ಹಾರ್ಟ್ ಶೇಪ್ ನೆಕ್ ಕೊಟ್ಟಿದ್ದಾರೆ. ಸೈಡ್ಸಲ್ಲಿ ಸ್ಲೀವ್ಸಲ್ಲಿ ಈ ಥರ ಫ್ಲೇಯರ್ಸ್ ಇದೆ. ಆ್ಯಂಡ್ ಡೌನ್ ಪಾರ್ಟಲ್ಲಿ ಒಂದು ಸ್ಲಿಟ್ ಕೂಡ ಇದೆ. ಐ ರಿಯಲಿ ಲವ್ ಇಟ್. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಕ್ರಿಸ್ಮಸ್ಗೆ ಅಂತ. ಬಟ್ ಐ ವಾಸ್ ಲೇಝಿ. ನಾನು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನ ವೇರ್ ಕೂಡ ಮಾಡೋಕ್ಕಾಗಿಲ್ಲ. ಬಟ್ ಇಟ್ಸ್ ಓಕೆ. ಎನಿವೇ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ, ವ್ಯಾಲೆಂಟೈನ್ಸ್ ಡೇ ಕಂಟೆಂಟ್ಗೆ ಯೂಸ್ ಮಾಡ್ಕೋತೀನಿ. ಇನ್ನೊಂದೇನು ಅಂದರೆ ಈ ಸತಿ ಬರೋ ಎಲ್ಲ ಹಬ್ಬಗಳು ನಾನು ಸೆಲೆಬ್ರೇಟ್ ಮಾಡಿ ಒಂದೊಂದು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಡೂ ದ್ಯಾಟ್. ಮತ್ತೆ ನಾನು ಸೆಲೆಬ್ರೇಟ್ ಮಾಡಿಲ್ಲ ಅಂತ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬೈಬೇಡಿ. ಐ ಟ್ರೈ ಟು ಕವರ್ ಆಲ್ ದ ಫೆಸ್ಟಿವಲ್ಸ್ ದಿಸ್ ಇಯರ್. ಲೆಟ್ಸ್ ಸಿ. ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಎಲ್ಲದೂ ಇಟ್ಸ್ ಆನ್ ದ ಸ್ಕ್ರೀನ್, ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಈ ಸಾರಿ ನೋಡಿದ ತಕ್ಷಣ ಕಲರ್ ಕಾಂಬಿನೇಷನ್ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಮಟೀರಿಯಲ್ ಕೂಡ ತುಂಬ ಸಖತ್ತಾಗಿದೆ, ಅದಕ್ಕೆ ಪರ್ಚೇಸ್ ಮಾಡಿದೆ. ನೀವು ನೋಡ್ಬೋದು ಈ ಥರ ಗ್ರೀನ್ ಕಲರ್ ಸ್ಯಾರಿ ಮೇಲೆ ಈ ಥರ ಪಿಂಕ್ ಆ್ಯಂಡ್ ಬೇಜ್ ಕಲರಲ್ಲಿ ಫ್ಲವರ್ನ ಕೊಟ್ಟಿದ್ದಾರೆ. ಐ ರಿಯಲಿ ಲವ್ ಇಟ್. ಇದು ಹೋಲ್ ಸ್ಯಾರಿ ಇದೇ ಥರ ಇದೆ ಫ್ಲವರ್. ಆ್ಯಂಡ್ ಬ್ಲೌಸ್ ಪೀಸ್ ಮಾತ್ರ ಈ ಥರ ಸ್ಟ್ರಾಪಿಯಾಗಿ ಕೊಟ್ಟಿದ್ದಾರೆ. ಐ ರಿಯಲಿ ಲವ್ ಇಟ್. ನಾನು ಇದನ್ನು ಫುಲ್ ಸ್ಲೀವ್ ಬ್ಲೌಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಮೇ ಬಿ ಮಟೀರಿಯಲ್ ಸಾಕಾಗಲ್ಲ. ಅಗೇನ್ ಐ ಹಂಟ್ ಫಾರ್ ದ ಮೆಟೀರಿಯಲ್ ಅನ್ಸುತ್ತೆ ಬ್ಲೌಸ್ಗೆ. ಸೊ ಬೇಗ ಸ್ಯಾರಿನ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ಇದು ಹೇಗೆ ನನ್ನ ಮೇಲೆ ಕಾಣಿಸುತ್ತೆ ಅನ್ನೋ ಒಂದು ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಈ ಸಾರಿದು ಪ್ರೈಸ್ ಡೀಟೇಲ್ಸ್ ಎಲ್ಲದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ನೀವು ಇದನ್ನು ಆರಾಮಾಗಿ ನಿಮ್ಮದು ಗ್ರ್ಯಾಜುಯೇಷನ್ ಡೇ ಅಥವಾ
ಎತ್ನಿಕ್ ಡೇ ಅದಕ್ಕೆಲ್ಲದಕ್ಕೂ ಈಸಿಯಾಗಿ ಸ್ಟೈಲ್ ಮಾಡಿ ಹಾಕೊಂಡು ಹೋಗ್ಬೋದು. ಸಿಂಪಲ್ ಫಂಕ್ಷನ್ ಇದ್ರೂ ಕೂಡ ನಾವು ಇದನ್ನ ವೇರ್ ಮಾಡಿ ಹೋಗ್ಬೋದು. ತುಂಬಾ ಎಲಿಗೆಂಟ್ ಆಗಿರುತ್ತೆ ಆ್ಯಂಡ್ ಫ್ಯಾಷನಬಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಐ ರಿಯಲಿ ಲವ್ ದ ಮೆಟೀರಿಯಲ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಥರ ಅಂದರೆ ಸ್ಲೈಡ್ ಆಗ್ತಾ ಇದೆ ಆ ಥರ ಒಂದು ಮೆಟೀರಿಯಲ್. ಇದಕ್ಕೆ ನಾನು ಪೇ ಮಾಡಿದ ಅಮೌಂಟ್ ನನಗೆ ನೆನಪಿಲ್ಲ, ಇಲ್ಲಾಂದ್ರೂ ಸ್ಕ್ರೀನ್ ಮೇಲೆ ಪಿಂಗ್ ಮಾಡಿರ್ತೀನಿ. ಆ್ಯಂಡ್ ದಿಸ್ ಇಸ್ ಇಟ್. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.